अगर किसी ऑफिसर के ऊपर या ऑफिसर ಮೇಲೆ कंप्लेंट ಇದೆ ಅಂದ್ರೆ प्रूफ कोडी उनके नाम पे प्रूफ वगैरह देके ये करके आप रिटर्न में कंप्लेंट देना आरसी को दीजिए, सरकार को दीजिए, महापौर जी को दीजिए, कमिश्नर को दीजिए। वो कायदा मेरे से ज़्यादा अभय साहब जानते हैं। अभय साहब भी मानते हैं मेरी बात को। सर वन मिशन आपके तरफ से और इधर भी, शायद आप भी और मैं भी, हमारा काम कोई ऑफिसर नहीं किया तो हम उसको टारगेट करने की कोशिश करते हैं। मेरा यही मतलब है कि हम वो नहीं करना चाहिए। मैं सिर्फ वहीं पे नहीं बोल रहा हूँ, यहीं पे नहीं बोल रहा, आप और हमारे साथ में लेके बोल रहा हूँ कि हम ऐसे नहीं होना चाहिए कि कोई ऑफिसर को हम मेरा काम नहीं करता करके हम टारगेट करें। स्पेसिफिक डायरेक्शन है, स्पेसिफिक ऑर्डर्स है कि एक ऑफिसर के ऊपर कंप्लेंट करना है तो कैसा करना। आप लोग आयुक्त में कीजिए, आप यूडी मिनिस्ट्री को लिखिए, आप कमिश्नर को लिखिए, जो भी है हम वो हिसाब से करेंगे। हर मीटिंग में हम किसी न किसी ऑफिसर को टारगेट करना अच्छा नहीं। अगर स्पेसिफिक इंस्ट्रक्शन है, स्पेसिफिक कुछ तो काम हुआ है गलत, तो उसके ऊपर आप लिखिए। जैसा आपने अभी वाहिद साहब का बताया, वो तो हमेशा एक काम कैसा नहीं होता है, वो किताब लेके खुला रखते हैं कि ये काम आप लिखेंगे तो नहीं हो सकता करके। ये सेक्शन में नहीं होता, ये एक्ट में नहीं होता, ये एक्ट में नहीं होता करके। उनके साथ मैं मजाक भी करता हूँ, गुस्सा भी करता हूँ, नाराज भी होता हूँ। अच्छा है, काम भी करते हैं। हम ऑफिसर को प्रोटेक्ट भी करना चाहिए। 10 मिनट पहले हम हर ऑफिसर को अच्छा काम किए करके अभिनंदन किए, अच्छा किया है उसके लिए अभिनंदन किए। गलत किए ऐसा कोई एक ऑफिसर को हम नहीं बोले, हम बोले हर ऑफिसर कमिश्नर से पकड़ के पब्लिक तक। हमारे एडवोकेट भी सुबह के 5 बजे तक बैठ के रोड क्लीन किया है हमारे कलादी को लेके, उनका भी मैं धन्यवाद करता हूँ। साथ ही साथ अगर स्पेसिफिक होगा तो हम कंप्लेंट राइटिंग में देंगे, और राइटिंग में अगर आपका कुछ है राइटिंग में दीजिए, कमिश्नर को फॉरवर्ड करेंगे, तो आप बात कीजिए। ಆರ್ಡರ್ ಆಗಿದ್ದ ಅವ್ರಿಗೆ ಮುಟ್ಟಿಲ್ಲ, ನಿಮಗೆ ಬಂದಿಲ್ಲ, ಆದ್ರೆ ಹೊರಗೆ ಪ್ರೆಸ್ ಬಂದಿತ್ತು. ಹೆಂಗ್ರಿ ಒಯ್ದವ್ರ ಏನೇನ ಒಯ್ದ ಹೆಂಗ್ ಹೋಗ್ತೈತ್ರಿ? ಅದ ಹೇಳಿ ನೋಡೋಣ. ನೀವು ಆ ಥರ ಗೊತ್ತಿಲ್ಲ ಅದಕ್ಕೆ ಮತ್ತೆ ಹೆಂಗ್ ಹೋಗ್ತೈತಿ? ಯಾರ ಕೈ ಶುರು ಅಲ್ಲಲ್ಲ ನಾವು ನೋಡ್ರಿ, ನಿಮ್ದು ಅದು ಗೌರ್ಮೆಂಟ್ ಡಾಕ್ಯುಮೆಂಟ್ ಯಾರ ಕೈ ಶುರು? ನಿಮ್ಮ ಆಫೀಸ್ನಾಗ ಹೋಗಿದ್ದಂದ್ರೆ ಜವಾಬ್ದಾರಿ ಯಾರು? ನಿಮ್ಮದು ಕಮಿಷನರ್ದು ನೈತಿಕ ಜವಾಬ್ದಾರಿ ತಗೋರೋದ್ರದ. ಮತ್ತೆ ಹಿಂಗಾಗತ್ತೆ ಹೆಂಗ್ರಿ ಸಾಹೇಬ್ರ? जय जी साहब मार्केट का दूसरा विषय अभी वो का चल रहा मैं बता रहा बहुत नहीं किसान का मैं ले रहा हूं, मैं बता रहा हूं। आप बात करो, आप बात करेक्ट वो जय की बात को छोड़ो, बात में देखेंगे बीआरडी के बारे में थोड़ा बीआरडी के साथ ये भी जाता है, रास्ता वहीं से गुजरता है, आप चिंता मत करो। ಹಿಂಗದ ನಿಮ್ಮಲ್ಲಿ ಆ ಡಾಕ್ಯುಮೆಂಟ್ಸ್ಗಳು ಹೊರಗೊಂಡು ಅಂತಂದ್ರೆ ಮತ್ತೆ ಯಾರ ಮೇಲೆ ವಿಶ್ವಾಸ ಇರ್ಬೇಕು ನಾವು? ಇಲ್ಲ ಸರ್, ಡ್ರಾಫ್ಟ್ ಮಾಡಿದ್ವಿ ಮಾತ್ರ, ಡಿಸ್ಪ್ಯಾಚ್ ಕೊಟ್ಟಿರಲಿಲ್ಲ ಸರ್. ಮತ್ತೆ ಹೆಂಗ್ ಹೋದ ಮೇಲೆ ಹೊರಗದು? ಇಲ್ಲ ಹೋಗಿದ್ದೆ ಸರ್. ಯಾರ ಕೇಸು? ನಿಮ್ಮ ಆಫೀಸ್ನಾಗ ಮೊಬೈಲ್ ಚೆಕ್ ಮಾಡಲ್ಲ? ಚೆಕ್ ಮಾಡಿದ್ವಿ ಸರ್, ಇಲ್ಲ ಸೆಂಡ್ ಮಾಡಿದ್ವಿ, ಇನ್ನು ಮೆಸೇಜ್ ಸಿಗ್ಲಿಲ್ಲ. ಯಾರೇ ಬಂದ್ಬಿಟ್ಟು ಫೋಟೋ ತಗೊಂಡು ಹೋಗಿದ್ರು. ದೇವ್ರು ತಗೊಂಡು ಹೋಗಿದ್ದು ಕಾಣಿಸುತ್ತೆ, ದೇವ್ಗಳು ಬರ್ತಾವ ನಿಮಗೆ ಇಲ್ಲ ಸರ್, ಇದು ಫಸ್ಟ್ ಮಿಸ್ಟೇಕ್ ಆಗಿದೆ ಸರ್. ಪೇಜು ಹರಿತಾವ, ದೇವ್ಗಳು ಬಂದ ಇಲ್ಲ ಒಂದೊಂದು ಫೈಲ ಗಡಪ್ ಆಗ್ತಾವ. ಆ ದೇವ್ಗಳು ಯಾವ್ದಾವ ನೋಡಿ ಹೇಳಿ. ಫೈಲ್ ತಗೊಂಡಿಲ್ಲ ಸರ್ ನಾನು. ತಾವು ಯಾವ ಡಾಕ್ಯುಮೆಂಟ್ ಮಿಸ್ ಆಗಿದೆ ಹೇಳಿ, ನಂಬರ್ ಇದೆ ಸರ್. ನೀವು ಕುಂಬಳಕಾಯಿ ಕಳ್ಳ ನಾ ಹೆದರಾಗ ನೀವು ಹುಡುಗಾಡ್ರಿ, ನಾ ನಿಮಗೆ ಪರ್ಟಿಕ್ಯುಲರ್ ಒಂದೇ ಹೇಳತ್ತಂದ್ರೆ ಇಲ್ಲ ಇದ್ರ ಮ್ಯಾಗ ಸೇಠ್ ಸಾಹೇಬ್ರ ಹಳ್ಳಿ ಪಕ್ಷದ ಹೇಳತ್ತಾರಲ್ಲ, ಅದಕ್ಕೆ ಉದಾಹರಣೆ ಕೊಡತ್ತ ಹಿಂಗ್ ಬಾಳ ಅದಾವ ನನ್ನ ಕಡೆ ಬರ್ಕೊಂಡ್ ಬಂದಾನ. ಇಲ್ಲ ಸರ್, ಆರೋಪ ಮಾಡಿ ಮಾಡೋದ್ರೊಳಗೆ ಹಾಕಿಲ್ಲ. ನೀವು ನಮ್ಮ ಪರಿಸರಕ್ಕೂ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಯಾರದ ಪರಿಸರ ಕಾಯ್ದೆ ಏನಾಯ್ತದ ಪ್ರಕಾರ ಸರಿ ಮಾಡಿ ಕೊಡ್ರಲ್ಲ ಎಲ್ಲರಿಗೂ. ಅದೇ ಮುಚ್ಚಿಟ್ಟು ಡಾಕ್ಯುಮೆಂಟ್ ಇರೋದೈತೆ ಅನ್ನೋದು ನೀವು ಮಾಡೋಕ್ಕಿಂತ ಮೊದಲು ಎಲ್ಲ ನಿಮ್ಗೆ ಹರಾಜಾಗ ಆಗ್ತಾರಲ್ಲ, ಆಗ್ಬಾರ್ದು ಅನ್ನೋದು ಹೇಳೋದು ನಾವು. ಇಲ್ಲ ಪ್ರಿಕಾಷನ್ಸ್ ತಗೋತೀವಿ ಸರ್, ಮುಂದೆ ಪ್ರಿಕಾಷನ್ಸ್ ತಗೋತೀವಿ. ಅವ್ರು ಹಾಳಾಗಿ ಹೋದ ನಂತರ ನೀವು ಪ್ರಿಕಾಷನ್ ತಗೋರಿ. ಬರೋಬ್ಬರ 19 ಮಂದಿ ರೈತರ 10 ಮಂದಿ ಮಾಡ್ಕೊಂಡ್ರು ಅವಾಗ ಪ್ರಿಕಾಷನ್ ತಗೋರಿ. ಹೇಳೋದು ಇಷ್ಟೇ ಮಾಡ್ಬೋದು ಸಾಹೇಬ್ರ. ಯಾರು ತಪ್ಪು ಮಾಡಿದಾರಲ್ಲ ಅವರು ಇಲ್ಲಿ ಆ ಪಕ್ಷದವರು ಅಲ್ಲ, ಕೆಲಸ ಮಾಡಕ್ ಬಂದವರು ಸರ್ಕಾರದಿಂದ ಟ್ರಾನ್ಸ್ಫರ್ ಮಾಡೋದು ಅವ್ರು ಹೇಳ್ತಾರೆ. ಟ್ರಾನ್ಸ್ಫರ್ ಮಾಡೋದು ಬಿಡೋದು ಸರ್ಕಾರ ರೆಕಮೆಂಡ್ ಮಾಡೋ ಅಧಿಕಾರ ನಿಮಗೆ ಐತೆ ಅಂತ ತಿಳಿದ. ನೀವು ಮಾಡ್ರಿ, ಮೆಜಾರಿಟಿ ಡಿಸಿಷನ್ ಮಾಡ್ರಿ. ಫೇಲ್ ಆದ್ರೆ ಫೇಲ್, ಪಾಸ್ ಆದ್ರೆ ಪಾಸ್.
ಆದ್ರೆ ತಪ್ಪು ಮಾಡಿದಂಥ ಅಧಿಕಾರಿಗಳನ್ನ ಸರ್ ಮಾಡುವಂಥದ್ದು ಅವ್ರು ಯಾರೇ ಇರಲಿ ನಮಗೇನೂ ಸಂಬಂಧ ಇಲ್ಲ. ನಮಗೆ ಸಂಬಂಧ ಇದ್ದಿದ್ದು ಬೆಳಗಾವಿ ಜನರಿಗೆ ಉತ್ತಮವಾದಂಥ ಆಡಳಿತ. 58 ಜನರ ಮುಖಾಂತರ ಬರೋ 37 ಜನರ ಅಡ್ಡ ಜವಾಬ್ದಾರಿ ಅಲ್ಲ. क्या जी बहुत गौर से सुन रहे हैं इसलिए ध्यान से सुनो सर क्या बोल रहे हैं मुझे पिछला याद आ रहा है और आपको बताना पड़ता है रूलिंग पार्टी का आपको हो रहा है तो 2 मिनट बात करो। मुझे चल रहा है अगर आपको हो रहा है तो 2 मिनट बात करो। मैं खत्म करता हूँ आप बात करो. ಎಡಿಯಾಗಿ ಬೇಕಾರೆ ಹೇಳಂದ್ರೆ ನೀವು 2.5 ವರ್ಷದ್ದು ಹೇಳ್ತಾ ಇರ್ಬೇಕಾರೆ ಯಾವ ಇಲ್ಲಿಗಲ್ ಆರ್ಡರ್ ಆಗಿದಾವ ಅನ್ನೋದು ಎಲ್ಲ ಹೇಳ್ತಾ ಇರ್ಬೇಕಾರೆ ಚರ್ಚೆ ಮಾಡೋದಂದ್ರೆ ಅದು ಗೊತ್ತಾಗಲ್ಲ ಅನುಮತಿ ಬಂದು ಹೇಳ್ತಾನೆ. ನಿಮ್ ಚರ್ಚೆ ಅದ ಮಾಡೋದಿತ್ತಂದ್ರೆ ಬೇಕಾದ್ರೆ ಹೇಳ್ತಾನೆ ನಿಮಗೆ 2.5 ವರ್ಷ ಒಳಗೆ ನೀವು ಎಷ್ಟು ಇಲ್ಲಿಗಲ್ ಸರ್ಕಾರದವ್ರೆ ಏನು ಕಾರ್ಪೊರೇಷನ್ ಅಧಿಕಾರ ವ್ಯಾಪ್ತಿ ಒಳಗೆ ಬಿಟ್ಟು ಕೇಸ್ ಏನು ಆರ್ಡರ್ ಮಾಡಿದಾರೋ ಭಾಳಷ್ಟು ಅದಾವ. ಮತ್ತೆ ಎಲ್ಲ ಕೊಡ್ತಾ ನಿಮ್ ವಿರುದ್ಧ ಆಗತ್ತಾವ. ಅದು ನಿಮ್ಗೆ ನೆನ್ಪಿಡೋದು ನಮ್ಗೆ ಅದು ಹೋಗೋದಿಲ್ಲ ಆಗೈತಿ. ಈಗ ಅದು ಯಾರು ಗೆದ್ರು ಯಾರು ಸೋದ್ರು ನಮಗೆ ಬೇಡ. ಬೆಳಗಾವಿ ಜನ ಗೆಲ್ಬೇಕಾಗೈತಿ. ಅಷ್ಟು ಸಂಬಂಧ ನಾವು ನೋಡ್ರಿ ಸಾಹೇಬ್ರ ಕೇಳ್ರಿ ಆಮೇಲೆ ನೀವು ನೋಡ್ಕೊರಿ ಕರಾವ ತಗೋರಿ ಅದನ್ನ ಕಳಿಸ್ರಿ. ಸರಿ ಇಲ್ಲ ಆಗಿತ್ತು ಅಂತಂದ್ರೆ ಅದನ್ನ ವಾಪಸ್ ಕಳಿಸ್ತಾರ ಸರ್ಕಾರ ಕಳಿಸ್ತಾರ. ಹಿಂದ ಬೇಸ್ಮೆಂಟ್ ರೆಗ್ಯುಲರ್ ಆಗಿ ಮಾಡ್ಬೇಕಂತ ಹೇಳಿ ಅವ್ರ ಇದನ್ನ ಬೇಸ್ಮೆಂಟ್ ರೆಗ್ಯುಲರ್ ಮಾಡ್ಬೇಕಂತ ಹೇಳಿ ಕಾರ್ಪೊರೇಷನ್ ಅದು ಕಾನೂನು ಪ್ರಕಾರ ಮಾಡೋದು ಮಾಡಿದವ್ರು. ಆದ್ರ RC ಅವರು ಅದನ್ನ ರದ್ದು ಮಾಡಿ ವಾಪಸ್ ಮತ್ ಅದ ಬೇಸ್ ಮ್ಯಾಗ ಕಾರ್ಪೊರೇಷನ್ ಬರ್ಕಾಸ್ ಮಾಡೋದು ಕಾಂಗ್ರೆಸ್ದವ್ರು ಇಂಟ್ರೆಸ್ಟ್ ಇರ್ತದ ಮಾಡ್ಲಿ. ನೀವು ಕಾರ್ಪೊರೇಷನ್ ಬರ್ಕಾಸ್ ಮಾಡೋದು ಧಮಕಿ ಮಾಡಕ್ ಹೋಗ್ಬೇಡಿ ಸಾಹೇಬ್ರ. ಕಾಯ್ದೆ ಬಿಟ್ಟು ಮಾಡಾಕತ್ರ ನೀವು ನಿಮ್ಮವ್ರಿಗಿನ್ನೂ ತ್ರಾಸ ಆಗೈತೆ ಸರ್ ನಿಮ್ಗೆ ಹೇಳ್ಬೋರು ಸರ್ ಗೋದ್ರೆ ಸಾಹೇಬ್ರು ಯಾರ್ಯಾರು ಯಾರ್ಯಾರ ಜೊತೆ ಅಡ್ಜಸ್ಟ್ಮೆಂಟ್ ಆಗ್ತೈತಿ ಯಾವಾಗ ಅಡ್ಜಸ್ಟ್ಮೆಂಟ್ ಆಗುದಿಲ್ಲ ಅವ್ರಿಗೆ ಬೈತಾ ಇರ್ತಾರೋ ಅದೆಲ್ಲ ನನಗೆ ಗೊತ್ತಿದೆ. ಏನು ಹೊಸ ನನಗೆ ಇಲ್ಲೇನು ಆಗ್ತೈತಿ ಅಲ್ಲೇನು ಆಗ್ತೈತಿ ಇಲ್ಲೇನು ಆಗ್ತೈತಿ ಅಲ್ಲೇನು ಆಗ್ತೈತಿ ಎಲ್ಲ ಕಡೆ ಆಗ್ತೈತಿ. ಇನ್ಕ್ವೈರಿ ಮಾಡಿ ತಪ್ಪ ಆಯ್ತಂದ್ರೆ ಸರ್ಕಾರಕ್ಕೆ ಕಳಿಸ್ಕೊಡಿ. मैं पहले भी बोला अभी भी बोल रहा हूँ मेरा और कोई ऑफिसर का जमा तब तक ठीक है. मेरा और ऑफिसर का जमा नहीं तो बंद उसके पीछे पड़ने का यही चल रहा है. बंद मत करो बोलो. अगर गलती है तो राइटिंग में दीजिए. राइटिंग में इंक्वायरी हो डालिए. ಪೂಜಾ ಮಹಾಪೌರರ ಕಮಿಷನರ್ ಅವರು ಪ್ರಕರಣ ದುಡುಗುಂಟಿ ಅವ್ರ ಪ್ರಕರಣದಲ್ಲಿ ಬಹಳಷ್ಟು ಹಗ್ಗಜಗ್ಗಾಟು ರಗಡ್ ನಾವು ಇಲ್ಲಿ ದನಿಗೆ ಆಯ್ತು ಎಲ್ಲ ನೋಡಿದ್ವಿ. ಆ ವಿಷಯದಾಗ ದುಡುಗುಂಟಿ ಅವರನ್ನ ಸ್ವತಃ ಬೆಟಗೇರಿ ಅವರು ತಪ್ಪು ಮಾಡ್ಯಾರ. ಬೆಟಗೇರಿ ಅನ್ನುವಂಥ ಆಫೀಸರ್ 3 ಅಂದ್ರೆ 1 ವರ್ಷದ ಮಟ್ಟಿಗೆ ಸಸ್ಪೆಂಡ್ ಮಾಡಿ ತಮ್ಗೆಲ್ಲರಿಗೂ ಅಧಿಕಾರಿಗಳು ಗೊತ್ತೈತಿ ಇಲ್ಲೋ ಅವ್ರ ವಿಷಯ ತಾವು ಜಾರ್ಕೊಳ್ಳೋ ಸಲುವಾಗಿ ಒಬ್ಬ ಅಧಿಕಾರಿ ಮತ್ತು ತಪ್ಪು ಮಾಡಲ್ಲ ಆ ವಿಷಯ ಯಾಕೆ ಬಂತು ಒಂದೇದು ನನ್ನ ಪ್ರಶ್ನೆ. ಅದು ಕೂಡ ಇದಕ್ಕೆ ಹೋಗ್ಯದ ಲೋಕಾಯುಕ್ತಕ್ಕೆ ಹೋಗ್ಯದ ಸ್ಟೇಟಿಗೆ. ಎರಡನೇದು ರೆವಿನ್ಯೂ ಈಗ ಎಲಿಮೆಂಟ್ದಲ್ಲಿ 5 ಕೋಟಿ ರೂಪಾಯಿ ಹಗರಣ. ನಾ ಆ ವಿಷಯದಾಗ ಮಾಧ್ಯಮದವ್ರಿಗೂ ನಾ ಕಂಗ್ರ್ಯಾಚುಲೇಷನ್ ಹೇಳಿ ಮತ್ತು ಕಮಿಷನರ್ ಅವರು ಆರ್ಡರ್ ಆಯ್ತಾರೆ 5 ಮಂದಿ ಮೇಲೆ ಆರ್ಡರ್ ಮಾಡ್ಯಾರ. ಅದು ಕೂಡ ಲೋಕಾಯುಕ್ತ ಕಳಿಸಿದ್ದು ಅದು ಲೋಕಾಯುಕ್ತಕ್ಕೆ ಹೋಗೈತಿ. ಆಮೇಲೆ ಭಾಗದಣ್ಣವ್ರದ್ದು ಒಂದು ಟೈಟಲ್ ಡೀಡ್ ಮೇಲೆ ಲೋಕಾಯುಕ್ತಕ್ಕೆ ಹೋಗಿತ್ತು. ಆ ಒಬ್ಬ ಬಡವ ಮಾಸ್ತರ್ ಅವ ಒಬ್ಬ ಓನರ್ ಕಡೆಯಿಂದ ತಗೊಂಡಾನ. ಆ ಓನರ್ ಇಲ್ಲಿ ಬರೆದು ಕೊಟ್ಟನು. ಆ ಕೋವಿಡ್ ಒಳಗೆ ಎಂಟ್ರಿ ಆಗಿಲ್ಲ. ಇನ್ನೊಂದು ಶೀಲ್ಡ್ ಹಾಕೈತಿ ಒಂದು ತಿಂಗಳೊಳಗಡೆ ಆ ಮೂಲ ಮಾಲಕನ ಕಡೆಯಿಂದ. ರೆವೆನ್ಯೂ ಒಳಗೆ ಏನ್ ಹೇಳ್ತೈತಿ 1 ನಂಬರ್ ಈಗ 25 ನಂಬರ್ ಮೊದಲು ತಗೊಂಡಿದ್ದ ತಿಳ್ಕೊರಿ 26 ನಂಬರ್ ಬಿದ್ದಾಗೂ
ಆ 26 ನಂಬರ್ದವ್ನು ಕೆಲಸ ಮಾಡಿ 25 ನಂಬರ್ ಎಂಟ್ರಿ ಮಾಡ್ಬೇಕಾಯ್ತು. ಅದು ಕೂಡ ಕಮಿಷನರ್ ವಿರುದ್ಧ ಆದಂತ ಕೇಸ್. ಅದರಲ್ಲಿಯೂ ಕೂಡ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ನಾವು ಕ್ರಮ ತಗೋರಿ ಲೋಕಾಯುಕ್ತ ಕಳ್ಸಂದ್ರು, ಅದು ಕೂಡ ಲೋಕಾಯುಕ್ತಕ್ಕೆ ಹೋಗಿದೆ. ಮತ್ತೆ ಈ ತಪ್ಪು ಮಾಡಲ್ಲ, ಇವು ಲೋಕಾಯುಕ್ತ ಚಾರ್ಜ್ ಶೀಟ್ ಆಗಿಲ್ಲ, ತಪ್ಪು ಮಾಡಲ್ಲ, ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಲ್ಲ. ಇವತ್ತು ವೇಗ ಎಲಿಮೆಂಟ್ ಒಳಗೂ ತಪ್ಪು ಮಾಡಿದ 5 ಅಧಿಕಾರಿಗಳ ಮೇಲೆ ಚಾರ್ಜ್ ಶೀಟ್ ಆಗಿದೆ. ತಮ್ಮ ಆಫೀಸ್ ಆರ್ಡರ್ ಐತಿ ಕಮಿಷನರ್, ಅವ್ರ ಮೇಲೆ ಕ್ರಮ ತಗೊಳಕ ಲೋಕಾಯುಕ್ತಕ್ಕೂ ನಾವು ಕಳಿಸಿದ್ವಿ, ಅಲ್ಲೂ ಆಗೈತಿ. ಮತ್ತೆ ತಪ್ಪು ಮಾಡಲ್ಲ ಯಾಕೆ ಅಂತ ಕೇಳ್ತಾರೆ ಸಾಹೇಬ್ರ. ನಮ್ದ ಸ್ವತಃ ಅರ್ಜಿ ಕೊಟ್ಟಿನಿ, ಶ್ವೇತಾ ಹನುಮಂತ್ ಕೊಂಗಾಲಿ, ನಾವು ಅವ್ರ ಮೇಲೆ ಲೋಕಾಯುಕ್ತ ಮಾಡಿದ್ವಿ ನಮ್ಮದ ಕಮಿಷನರ್ ನಜರಿಗೆನ ಅರ್ಜಿ ಕೊಟ್ಟಿವಿ. ಏನ್ರಿ ಕಮಿಷನರ್ ಉತ್ತರ ಹೇಳ್ತಾರೆ, ನಂದು ರಿಜೆಕ್ಟ್ ಮಾಡ್ತಾರೆ. ಈ ರಿಜೆಕ್ಟ್ ಮಾಡಿ ಅರ್ಜಿ ಕೊಟ್ಟು 2 ದಿವಸನಾಗ ಮತ್ತೆ ಮಾಡಿಕೊಡ್ತಾರೆ. ವಿಚಾರ ಮಾಡಿ, ಶ್ವೇತಾ ಹನುಮಂತ್ ಕೊಂಗಾಲಿ ಆ ರೀತಿ ನಮಗೆ ಕಾರ್ಪೊರೇಟರ್ಸ್ ಭಾಳ ಮಂದಿ ಹೇಳ್ತು ನಾವು. ಮತ್ತೆ ಇಂಥ ಅಧಿಕಾರಿಗಳನ್ನ ತಂದು ನೀವು ಕುಣಿಸೋದಾತಂದ್ರೆ ಮತ್ತೆ ಈಗ ಕೌನ್ಸಿಲ್ ನಮ್ದು ಬೇಕಲ್ಲ. ಅಧಿಕಾರಿಗಳು ಅದವರು ಸರಿಯಾಗಿ ಕೆಲಸ ಮಾಡ್ಬೇಕು. ನಾವು ಇದೇ ಅಭಿನಂದನೆ ಸಲ್ಲಿಸುವುದು. ಕಮಿಷನರ್ ಅವರು 2 ದಿವಸ ನಿಂತರು, ಪೊಲೀಸ್ ಕಮಿಷನರ್ ಅವರು 2 ದಿವಸ ನಿಂತರು, ಜಿಲ್ಲಾಧಿಕಾರಿಗಳು ನಿಂತರು. ಯಾವುದೋ ಅಂತ ಘಟನೆಗಳು ನಡೀಬಾರದು, ನಮ್ಮ ಅಧಿಕಾರಿಗಳು ನಿಂತರು, ಬೆಳಬೆಳತಕ್ಕ ಎಲ್ಲರೂ ನಿಂತರು. ಕಾರ್ಪೊರೇಷನ್ ಇಡೀ ಕಾರ್ಪೊರೇಷನ್ PK ಹಿಡ್ಕೊಂಡು ಎಲ್ಲರೂ ನಿಂತರು, ಕಾರ್ಪೊರೇಟ್ಗಳು ನಿಂತರು, ಎಲ್ಲರೂ ನಿಂತ ಅದನ್ನ ಏನ ಸುವ್ಯವಸ್ಥೆಯಿಂದ ನಾವು ಯಾವುದೇ ರೀತಿಯಿಂದ ಮಹಾನಗರಕ್ಕೆ ಹೆಸರು ಬರುವಂತ, ಮಹಾನಗರ ಪಾಲಿಕೆಗೆ ಹೆಸರು ಬರುವಂತ ಏನ. ಆಮೇಲೆ ಶಾಸಕರು ಕೂಡ ಬಂದಿದ್ರಲ್ಲಿ, ಈ ಶಾಸಕರು ಬಂದಿದ್ರು, ಎಲ್ಲರೂ ಎದ್ದು ಕಿಶನ್ ಇದನ್ನ ಸಕ್ಸಸ್ ಮಾಡಿದ್ವಿ ನಾವು. ಎದ್ದು ಇದನ್ನ ಎಲ್ಲಾ ಸಕ್ಸಸ್ ಮಾಡ್ರಿ. ಯಾಕೆ ಮಹಾನಗರ ಪಾಲಿಕೆಗೆ ಹೆಸರು ಬರಲ್ಲ, ಅವ್ರಿಗೂ ನಾವು ಅಭಿನಂದನೆ ಸಲ್ಲಿಸಿದ್ವಿ. ಎಲ್ಲ ಅಧಿಕಾರಿಗಳಿಗೂ ಅಭಿನಂದನೆ, ಶಾಸಕರಿಗೂ ಅಭಿನಂದನೆ ಸಲ್ಲಿಸಿದ್ವಿ. 2 ಶಾಸಕರು ಅಂತ ಹೇಳಿ ಸರ್. ಅದಕ್ಕೆ ಇಲ್ಲಿ ವೈಯಕ್ತಿಕ ಯಾರ ಮೇಲೂ ದ್ವೇಷ ಮಾಡಕ್ಕೆ ಬಂದಿಲ್ಲ. ಅವ್ರ ಮೇಲೆ ಇದಕ್ಕಿಂತ ಪೂರ್ವದಲ್ಲಿ ಒಂದು ಲೋಕಾಯುಕ್ತ ಆಗಿತ್ತು, ವಿಡ್ರಾಲ್ ಮಾಡಿದ್ರು ನಾವು, ವಿಡ್ರಾಲ್ ಮಾಡಿದ್ವಿ. ಬಟ್ ಅದಕ್ಕೆ ನಾವೇನು ಯಾರ ಮೇಲೆ ನಿಶ್ಚಯ ಮಾಡತ್ತಿಲ್ಲ. ಇವು 5 ಕೋಟಿ ರೂಪಾಯಿ ಹಗರಣ ಆಗೈತಿ. ಅದಂದ ನಿಮ್ಗೆ 211 ಕೋಟಿ ರೂಪಾಯಿ ಹಗರಣ ಐತಿ ಸದ್ಯಕ್ಕೆ. ನೆಕ್ಸ್ಟ್ ಈಗ ಐತಿ ಸದ್ಯಕ್ಕೆ. ಅದು ಯಾವ ಅಧಿಕಾರಿಗಳು ತಪ್ಪಿನಿಂದ ಆಗೈತಿ, ಏನೇನು ಫೈಲ್ ಆಗ್ಯಾವ ಅದನ್ನು ತೆಗಿತು. ಮತ್ತು ಅಧಿಕಾರಿಗಳ ವಿಷಯಕ್ಕೆ ನಾವು ಮಾಡಬಾರ್ದು ಅಂದ್ರೆ ಹೆಂಗ ತಪ್ಪು ಮಾಡಬಾರ್ದು. ಮತ್ತು ಅದಕ್ಕೆ ಈಗ ನಾವು ಮಾಡಬಾರ್ದು ಹೇಳಿಲ್ಲ ಸಾಹೇಬರು ಏನೋ ಹಂಗೆ ಮಾಡಿದ್ರಿ, ಏನು ಮಾಡಿದ್ರಿ, ತಪ್ಪು ಸಲ್ಲಿಸಿ ಹೋಗ್ತಿದ್ದ ಅವ್ರು ಹೇಳೋದು. ನಾವು 58 ಜನ ಹೇಳ್ತಾರೆ, ನಾವು 37 ಜನ, 58 ಜನ ಆರಿಸಿ ಬಂದಿದ್ದು. ಮತ್ತು ನಾವು 2 ಮಂದಿ ಶಾಸಕರು ಜನ ಕೆಲಸ ಮಾಡಕ್ಕೆ ಬಂದಿದ್ದೀವಿ. ಅದ ಅಧಿಕಾರಿಗಳು ತಪ್ಪು ಮಾಡ್ಕೊಂಡು ಕೂತ್ರೆ ನಾವು ಹಂಗೆ ನೋಡಕ್ಕೆ ಆಗ್ತಿದ್ದೇನೋ. PRD ಬಗ್ಗೆ, ಈ ಆಸ್ತಿ ಬಗ್ಗೆ ಇದ್ದಂಥ ಪತ್ರಕರ್ತರು ಇವರೆಲ್ಲರೂ ರೆಗ್ಯುಲರ್ ವರದಿ ಮಾಡಿದ್ದಾರೆ, ಸಮಸ್ಯೆ ಇರ್ತದೆ. ಆಮೇಲೆ ಅವ್ರು ಕಾರ್ಪೊರೇಟರ್ ಅದರ ಪ್ರಶ್ನೆ ಎತ್ತಿದ್ದಾರೆ. ಇದು ನಾವೇ ಇರ್ತಿದ್ದಲ್ಲ, ಪೇಪರ್ನಾಗ ದಿವಸ ಬರ್ತದೆ. ಮತ್ತು ಅವ್ರ ಅಧಿಕಾರಿಗಳು ಹಚ್ಚಿದ್ರೆ ಯಾಕೆ ಪೇಪರ್ನಾಗ ಎಲ್ಲ ಪೇಪರ್ನಾಗ ಬರ್ತೈತೆ, ಎಲ್ಲ ಸತ್ಯ ಅಂತ ಇಲ್ಲ. ಅದನ್ನ ಎನ್ಕ್ವೈರಿ ಮಾಡ್ರನ್ನೋ ಅಂತಂದ್ರೆ ಒಂದು ಹಿಂದೂ ಇದು ಲೋಕಾಯುಕ್ತ ಬಗ್ಗೆ ಹೋಗಿದ್ದೈತಿ, ಅದ್ರ ಬಗ್ಗೆ ಏನು ಮಾಹಿತಿ ಹೇಳೋದು ಇವ್ರು ಹೇಳ್ತಾರೆ. ಈಗ ಯಾರ್ಯಾರು ಅಧಿಕಾರಿಗಳು ತಪ್ಪು ಮಾಡ್ತಾರ ಅವ್ರಾಗ ಆ್ಯಕ್ಷನ್ ಮಾಡಾಕಬೇಕಲ್ಲ. ಮತ್ತು ನೀವು ಆ್ಯಕ್ಷನ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಪ್ರಗತಿ ಆಗೋದು ಹೆಂಗೈತಿ. ಈಗ ಅವ್ರು ಆ್ಯಕ್ಷನ್ ಹೋದ್ರೆ ಈಗ ಕಮಿಷನರ್ ಯಾಕೆ ಬಂದ್ರೆ ಇಲ್ಲಿ ಇವ್ರು ಬರ್ತಿಲ್ಲಾಗಿದ್ರು ಇವ್ರು ಇಲ್ಲಿ. ಮತ್ತು ನೀವು ತಪ್ಪು ಮಾಡಿದವ್ರಿಗೆ ಹೆಂಗೆ ಅವಕಾಶ ಮಾಡಕ್ಕೆ ಕೊಟ್ಟರೆ ನಾಳೆ ಮಹಾನಗರ ಬಗ್ಗೆ ನಡಿಬೇಕು ಹೆಂಗೆ. ಯಾರು ಈಗ ಇನ್ನೂ 20 ಮಂದಿ ಮಾಡಿದ್ರು ಸರ್ಕಾರ ಆಗ್ತೈತಲ್ಲ, ನಿಮ್ಮದು ಸರ್ಕಾರ ಐತಿ. ಈಗ 20 ಮಂದಿ ತಪ್ಪು ಮಾಡಿದಾರೆ ಅಂದ್ರೆ ಬಿಡೋದೈತಿ ಅವ್ರನ್ನ. ನಾಳೆ ಮಹಾನಗರ ಬಗ್ಗೆ ಕೈ ಉಳಿತೈತಿ, ಹೆಂಗೆ ಕೈ ಉಳಿತೈತಿ. ಸರ್ಕಾರ ಜವಾಬ್ದಾರಿ ಐತಿ, ಯಾರ ಮೇಲೆ ಅಲಿಗೇಷನ್ ಐತಿ ಅವ್ರದ್ದು ಎನ್ಕ್ವೈರಿ ಮಾಡಬೇಕು. ಮಾಡಿ ನಂತರ ಸರಿ ಇತ್ತಂದ್ರೆ ಸರಿ ಐತೆ ಅಂತ ಹೇಳ್ಬೇಕು. ಕೌನ್ಸಿಲ್ ಒಪ್ಪಬೇಕಂತೈತಿ. ಇಲ್ಲಿದ್ದವ್ರು ಬೇಕಾದ ಆರೋಪ ಮಾಡ್ಬೋದು, ಸರಿ ಇದ್ರೂ ಕೆಲವೊಂದು ಮಂದಿ ಆರೋಪ ಮಾಡ್ಬೋದು. ಇನ್ನೊಂದು ರಾಜಕಾರಣದ ಅದು ಸರಿ ಐತಿ ತಪ್ಪು ಮಾಡುವಂಥದ್ದು ಅಥಾರಿಟಿಗಳು ಅದಾವ. ಆ ಅಥಾರಿಟಿಗಳಿಗೆ ಎನ್ಕ್ವೈರಿ ಆಗಿಲ್ಲ. ಎನ್ಕ್ವೈರಿಗೆ ಯಾಕೆ ಮಾಡಲ್ಲ ಅಂತೀರಿ ನೀವು? ಆಗಲಿ ಎನ್ಕ್ವೈರಿ ಅವ್ರ ಬೇಕು. ಆದ ನಂತರ ಅವರು ಅದಕ್ಕೆ ಉತ್ತರ ಕೊಡ್ತಾರಲ್ಲ, ನಾಳೆ ಅದನ್ನು ಉತ್ತರ ಕೊಡ್ತಾರೆ. ಅವ್ರು ಬಂದ ಅವ್ರು ರೈಟಿಂಗ್ನಾಗ ಕೇಳ್ತಾರೆ, ಯಾರ ಮ್ಯಾಗ ಎನ್ಕ್ವೈರಿ ಕಮಿಟಿ ಮಾಡ್ತೀರಿ ಅವ್ರ ಪ್ರಶ್ನೆಯನ್ನು ಓರಲ್ ಕೇಳೋದಿಲ್ಲ. ಇಂತಿಂದ ನಿಮ್ಮ ಮ್ಯಾಗ ಅಲಿಗೇಷನ್ ಬಂದಾಗ ಉತ್ತರ ಕೊಡೋದಂತೇಳಿ. ಆದ್ರೆ ಪರ್ಪಸ್ಲಿ ಒಬ್ಬ ಅಧಿಕಾರಿ ಟಾರ್ಗೆಟ್ ಮಾಡುವಂಥದ್ದು ಅದ್ರ ಹಿಂದಿನ ಉದ್ದೇಶ ಇತ್ತಂದ್ರೆ ಅದು ನಿಮ್ಮ ನಾನು ಸಪೋರ್ಟ್ ಮಾಡ್ತೀನಿ ಸೈಡ್ ಅವ್ರು ಹೇಳಿದ್ದಕ್ಕೆ. ಆದ್ರೆ ಇಲ್ಲಿ ಆ ಥರ ಇಲ್ಲಲ್ಲ. ಏನಾಗತ್ತೈತಿ, ಪೇಪರ್ನಾಗ ಬಂದ ನಂತರನು ಯಾರು ಮಾತಾಡ್ತಾ ಇಲ್ಲ ಅಂತಿದ್ದಕ್ಕೆ ಶಾಹಿಸ್ತಾ ಖಾನ್ ಅವ್ರು ಕೊಟ್ಟಿದ್ದಾರೆ. ಅದಕ್ಕೆ ಅಭಿನಂದನೆ ಹೇಳ್ತಾರೆ. ನಾವು ಕಾರ್ಪೊರೇಟರ್ ಬಗ್ಗೆ ನಮ್ಮ ಅಭಿಪ್ರಾಯ ಹೊಡೆದು ಯಾಕೆ 20 ವರ್ಷ ಆಗ್ತದಾರೆ ಅದಕ್ಕೆ ಅವ್ರು ಕೊಟ್ಟಿದ್ದಾರೆ. ಅದಕ್ಕೆ ಚರ್ಚೆ ಆಗ್ತೈತಿ. ಚರ್ಚೆ ಮಾಡ್ರಿ, ಅವ್ರು ತಪ್ಪಿಸ್ತದ ಅಂತ ಹೇಳಿ ಏನು ಅವ್ರು ನಿರ್ಣಯ ಆಗ್ತದ ಅವ್ರ ಮೇಲೆ ಕೌನ್ಸಿಲ್ ಏನು ನಿರ್ಣಯ ಮಾಡ್ತಾರೆ ಮಾಡಿ. ಸರ್ಕಾರಕ್ಕೆ ಅಧಿಕಾರ ಐತಿ, ಕೌನ್ಸಿಲ್ ಮಾಡಿದ ನಿರ್ಣಯ ಒಪ್ಪೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿದ್ದು.
ಈಗೆಲ್ಲ ಗೈಡ್ಲೈನ್ ಸರ್ಕಾರಕ್ಕೆ ಕೊಟ್ಟಿದ್ದ ಪ್ರಕಾರದ ಕೆಲಸ ಮಾಡೋದಕ್ಕೆ ಕೌನ್ಸಿಲ್ ಅದನ್ನ ಬಿಟ್ಟು ಮಾಡಿದ್ರೆ 4-5 ಸಲ ಇಲ್ಲೇ ನಾಮಿನೇಟ್ ಆಗಿದ್ದವ್ರು ಒಂದಿಬ್ಬರು ಮಂದಿ ಇವ್ರಿಗೆ ಇದು ಮಾಡಿದ್ರೆ ನೀವು ಏನಾರ ತಪ್ಪು ಕೆಲಸ ಮಾಡಿದ್ರೆ ನಿಮ್ಗೆ ಬರ್ಖಾಸ್ತು ಮಾಡ್ತೀವಿ ಮತ್ತೆ ಬರ್ಖಾಸ್ತು ಮಾಡುವಂಥದ್ದು ಯಾಕೆ ಮಾಡ್ಕೊತಾರೋ ಅದಕ್ಕೆ ಅವ್ರು ಕಾಯ್ದೆ ಮಾಡಾತ್ತರು ಕಾಯ್ದೆ ಬಿಟ್ಟು ಮಾಡಿದ್ರೆ ಇವ್ರ ಮ್ಯಾಗೆ ಶರ ಕೊಡ್ತಿದ್ರು ಅದಕ್ಕೆ ಯಾವ ಅಧಿಕಾರಿಗಳು ತಪ್ಪಿಸ ಮಾಡ್ತಾರೆ ಅವ್ರು 10 ಮಂದಿ ಮಾಡಲಿ 20 ಮಂದಿ ಮಾಡಲಿ 4 ಮಂದಿ ನೀವು ಮಾಡಿದ್ದೇವೆ ಎಕ್ಷನ್ ಮಾಡಕ್ಕೆ ಮತ್ತು 4 ಮಂದಿ ತಪ್ಪು ಮಾಡತ್ತಾರೋ ಬಿಟ್ಬಿಡೋಣ ಅಂದ್ರೆ ಹಿಡಿದಿಲ್ಲ 2 ಮಂದಿ ತಪ್ಪು ಮಾಡ್ತಾರೋ ಅವ್ರಿಗೆ ಮತ್ತೆ ಒಂದೇ ಈಗ ಸುಳ್ಳು ಆರೋಪ ಇರ್ತದೆ ನಾಳೆ ನಿಮ್ಮ ಎನ್ಕ್ವೈರಿ ಒಳಗೆ ಬರೋದಿತ್ತಲ್ಲ PRD ಡಿಲೇ ಆಗಿದ್ದು ಸರ್ ನಾನು ನಿಮ್ಗೆ ಒಂದೇ ಮಾಹಿತಿ ಕೇಳ್ತೀನಿ ಯಾವ ತಾರೀಕು ಯಾರ್ಯಾರು ಅರ್ಜಿ ಹಾಕಿದವರು ಹೇಳಿ ನಮಗೆ ನಾನು ಲಾಸ್ಟ್ ಟೈಮ್ ನೀವು ಬಹುತೇಕ ಉತ್ತರ ಕೊಟ್ಟಿದ್ದರು ಇನ್ನೂ ತನಕ ಉತ್ತರ ಬಂದಿಲ್ಲ ಈಗ ಕೊಂಗಾಲೆ ಅವರು 20ನೇ ಜೂನಿಗೆ ಕೊಟ್ಟಿದ್ದಾರೆ ನಾ ಆಗಸ್ಟ್ 15 ಕೊಟ್ಟಿದ್ದವ್ರು ನಂದು ಆಗಿದ್ದು ಕೊಂಗಾಲೆದು ಆಗಿಲ್ಲ ಪೆಂಡಿಂಗ್ ಅದ ಯಾಕೆ ಪೆಂಡಿಂಗ್ ಅನ್ನೋ ಕಾರಣ ಬೇಕಲ್ಲ ಅದ್ರ ಮುಂದೆ ಇಂತಿದ್ದಾಗ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅದಾಗ ಎಲ್ಲ ಕೊಂಗಾಲೆ ಅವ್ರದ್ದು ಸರಿಯಾಗಿದ್ದಾಗೂ ಕೊಟ್ಟಿಲ್ಲ ಅಂದ್ರೆ ಅದರ ಅರ್ಥೇನ ನೇರವಾಗಿ ಗೊತ್ತಾಗ್ತೈತಿ ಅದಕ್ಕೆ ಅವ್ರು ಮಾಡಿದ್ದು 1.5 ವರ್ಷ ಏನು ಅವ್ರು ಯಾವಾಗ ಬಂದಾರ ಇಲ್ಲಿ ತನಕ ಭಾಳ ಆರೋಪ ಅದಾವ ನಾನು ನಿಮ್ಗೆ ರೈಟಿಂಗ್ ಕೊಡ್ತೇನೆ ನಾನು ಅದನ್ನ ಭಾಳ ಆರೋಪ ಅದಾವ ಅವೆಲ್ಲರೂ ಏನು ಕೊಡ್ತೀವಿ ಅವ್ರು ವೆರಿಫಿಕೇಶನ್ ತಗೋರು ಅವ್ರು ಬಂದಂತಾರ ರೈಟಿಂಗ್ನಾಗ ಕೊಡ್ತೀವಿ ಅವ್ರು ಇವತ್ತ ಬೇಕಂತೇನಿಲ್ಲ ನಾವು ಕೊಟ್ಟಿದ್ದನ್ನ ಮಾಹಿತಿ ತರಿಸ್ರಿ ಸರಿ ಐತಂದ್ರೆ ಮುಂದಿನ ಕೌನ್ಸಿಲ್ನಾಗ ಇನ್ನೂ ನಾವು ಯಾರು ಆರೋಪ ಮಾಡಿದ್ದಾರೆ ಶೈಸ್ತ ಖಾನ್ ಇರ್ಬೋದು ರವಿ ಇರ್ಬೋದು ಮತ್ತೆ ಯಾರು ಬಂದ್ರೆ ನಿಮ್ಗೆ ತಪ್ಪು ಐತಪ್ಪ ಅವ್ರು ಮಾಡಿದ ಸರಿ ಐತೆ ಅಂತ ಹೇಳ್ಬೇಕಾರೆ ಅವೆಲ್ಲದ್ರೆ ಟರ್ಮ್ ಪಾಸ್ ಮಾಡೋನು ಪ್ರಮೋಷನ್ ಕೊಟ್ಟು DC ಬೇಕಾದ್ರೆ ಅವ್ರಿಗೆ ಅಧಿಕಾರಿ ಅಂತಂದ್ರೆ ಬೇಕಾದ್ರೆ ಮುಂದಿನ ಇದು ಬಡ್ತಿ ಕೊಡೋದು ಸರ್ಕಾರ ಶಿಫಾರಸು ಮಾಡೋದು ಆದ್ರೆ ಯಾರ್ದೋ ವೈಯಕ್ತಿಕ ನಾವು ನನಗೂ ಭಾಳ ಅಧಿಕಾರಿಗಳು ಇರೋ ಅಧಿಕಾರಿಗಳು ಭಾಳ ಪ್ರೀತಿ ಇರ್ತಾರೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಜನರ ಕೆಲಸ ಮಾಡಕ್ ಬಂದಿದ್ದೇವೆ ಅಧಿಕಾರಿಗಳಿಗೆ ಇದ್ರಲ್ಲ ಆದ್ರೆ ಅಧಿಕಾರಿಗಳು ತಪ್ಪು ಮಾಡದೇ ಇದ್ದಾಗ ಅವ್ರ ಪರವಾಗಿ ನಾವು ಬ್ಯಾಟಿಂಗ್ ಹಿಡಿದೇವೆ ಹಿಂದ ಮಾಸ್ಟರ್ ಪ್ಲಾನ್ ರೋಡ್ ಆದಾಗ ನಾವು ಜವಾಬ್ದಾರಿ ತಗೊಂಡೇವೆ ನಾವು ಇದನ್ನ ಹಿಡಿದೇವೆ ಅಂತ ಯಾಕಂದ್ರೆ ಅಧಿಕಾರಿಗಳು ಏನ್ ತಪ್ಪು ಮಾಡೋದ ಅವ್ರ ಮೇಲೆ ಅವ್ರು ಬರ್ಸಕ್ಕೆ ಆಗೋದಿಲ್ಲ ಆದ್ರೆ ಇಲ್ಲಿ ಎಲ್ಲರಿಗೂ ಶೇಟ್ ಅವರ ಇದ್ರ ನಮ್ಮ ನಿಮ್ದು ಹೆಸರು ಕೆಡದ ನಾವು ಅವ್ರು ಬಂದ ನಿಮಿಷ ನಾವು ಮುಗಿಸ್ತಾರೆ ನೀವು ಮಾತಾಡ್ತಾ ಇರ್ಲಿಲ್ಲ ನಮ್ಮಿಂದು ಅಂತ ಅಧಿಕಾರಿಗಳು ಸಪೋರ್ಟ್ ಮಾಡ್ರೆ ಹೆಸರು ಕೆಡ್ತೈತೆ ಅದು ಹೇಳ್ತೀನಿ ಅಂತ ಮಾಡಕ್ಕೆ ಹೋಗ್ಬೇಡ್ರಿ ಎನ್ಕ್ವೈರಿ ಆಗಲಿಲ್ಲ ಆಗಲಿ ಅದ್ರ ತಪ್ಪಿಸ್ತಂದ್ರೆ ತಪ್ಪಿಲ್ಲ ಅಂದ್ರೆ ಇದು ಮಾಡೋಣ ಅದಕ್ಕೆ ಯಾವ ಅಧಿಕಾರಿಗಳು ನೀವು ಹೇಳೋದ್ರಿಂದ ಏನಾಗಿಬಿಡ್ತೈತಿ ಆಳಿದ ಪಕ್ಷದವ್ರು ಒಬ್ಬರು ಟಾರ್ಗೆಟ್ ಮಾಡಿ ಸಾವಿರ ಬೆಂಡ್ ಹತ್ತಾರ ಅಂತ ಹೇಳಿ ಈಗ 1.5 ವರ್ಷದಿಂದ 8 ಆರೋಪಗಳು ಬಂದವು ಲೋಕಾಯುಕ್ತಕ್ಕೂ ಸಬ್ಮಿಟ್ ಆಗಿದ್ದವು ಮತ್ತು 8 ಮಂದಿ ತಕರಾರ ಒಬ್ಬಿಬ್ಬರು ಮಂದಿ ತಕರಾರು ಮಾಡೋದು ಪರ್ಪಸ್ಲಿ ಏನ ಅವ್ರು ಕೆಲಸ ಮಾಡ್ತಾರೆ ಏನೋ ನಾನು ಕೆಲಸ ಮಾಡಿಲ್ಲ ಅವ್ರು ಅಂತ ಹೇಳಿ ಸಂಗೊಳ್ಳಿ ಅವರ ನಾನು ಕೆಲಸ ಮಾಡಿಲ್ಲ ಅಂತ ಹೇಳಿ ನೀವು ಅವ್ರು ಕಿವಾಗ ಏನು ಹೇಳಕ್ ಹೋಗ್ಬೇಡಿ ಅವ್ರಿಗೆಲ್ಲ ಕೊಡ್ತೀನಿ ನೀವು ಮತ್ತೆ ಅವರೆಲ್ಲ ನೋಡೇ ಬಂದಾರೆ ಈಗ 2.5 ಲಕ್ಷ ಮಂದಿಗೆ ಬರೋಬರ್ತ ರೀಚ್ ಮಾಡಿ ಬಂದಾರೆ ಇಲ್ಲಿ ಏನು ತಪ್ಪು ಇರ್ತೈತಿ ಈಗ ಆರೋಪ ಮಾಡಿದವ್ರ ಮಾಡ್ತಿರ್ಬೋದು ನನ್ನ ಕೆಲಸ ಆಗಿಲ್ಲ ಅಂತ ಹೇಳಿ ನಿಮ್ಗೆ ಅನಿಸ್ತಿರ್ಬೋದು ಸೇಟ್ ಅವ್ರಿಗೆ ನನ್ನ ಕೆಲಸ ಆಗಿಲ್ಲ ಆರೋಪ ಮಾಡತ್ತಂದ್ರೆ ಒಬ್ರಿಬ್ರದಲ್ಲ ನೀವು ಹಿಂದಿನ ಪತ್ರಿಕೆಗಳು ತೆಗೆದು ನೋಡ್ರಿ ಕನ್ನಡ ಮರಾಠಿ ಇಂಗ್ಲೀಷ್ ಎಲ್ಲ ಪತ್ರಿಕೆ ಪರ್ಟಿಕ್ಯುಲರ್ ಒಂದೇ ಪತ್ರಿಕೆ ಬರ್ತಿದ್ರು ಆ ತಿಳ್ಕೊಬೋದು ಅವ್ರದ್ದೇನೋ ಕೆಲಸ ಆಗಿಲ್ಲ ಅದಕ್ಕೆ ಒಬ್ಬರು ಇಲ್ಲ ಎಲ್ಲರೂ ಯಾರು ಸಾರ್ವಜನಿಕ ಒಬ್ಬರು ಈ ಟೈಮ್ನಾಗ ಏಜೆಂಟ್ ಇಲ್ದ ಕೆಲಸ ಆಗಿತ್ತು ಅಂತ ಹೇಳಿ ನನಗೆ ಹೇಳಿದ್ರೆ ನಾನು ಅವ್ರ ಬಗ್ಗೆ ಡಿಸೈಡ್ ಮಾಡ್ತೀನಿ ಐತಿ ಎಲ್ಲ ಕಡೆ ಐತಿ ಎಲ್ಲೋ ಎಲ್ಲ ರಾಜಕಾರಣಿಗಳು ಹಿಡ್ಕೊಂಡು ಅಧಿಕಾರಿ ತನಕ ಐತಿ ಸಿಸ್ಟಮ್ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಅದಕ್ಕೆ ಸಾಮಾನ್ಯ ಜನರ ಬಗ್ಗೆ ಏನು ನಡೆದೈತಿ ಅವ್ರ ಪರಿಸ್ಥಿತಿ ಏನಾಗಿದೆ 25 ರೂಪಾಯಿಗೆ 25,000 ರೂಪಾಯಿ 50,000 ರೂಪಾಯಿ ಎಲೆಕ್ಷನ್ ಆಗಿರ್ತದೆ ಮಹಾನಗರ ಪಾಲಿಕೆ 58 ಮಂದಿರು ಆಗಬೇಕು ಮತ್ತು ನಾವು ಇವರೇ ಯಾಕೆ ಶಾಸಕರಿರ್ಬೇಕು ಅದಕ್ಕೆ ಆಗಲಿ ಎನ್ಕ್ವೈರಿ ಅವ್ರು ಬಂದಾಗ ಏನೇನು ಅವ್ರು ಪಠಾಣವ್ರಿಗೆ ಅಂತ ಕೇಳಿ ಅದೆಲ್ಲ ನೋಟ್ ಮಾಡಿರಿ ಅವ್ರಿಗೊಂದು ಏನು ಲಾಸ್ಟ್ ನಿರ್ಣಯ ಮಾಡ್ತಾರೆ ಆ ಪ್ರಕಾರ ಅವ್ರು ಇದು